ಪಶ್ಚಿಮ ಬಂಗಾಳದಲ್ಲಿ ಹಿಂದೆ ಈ ಚುನಾವಣೆ ಹಿಂದಿನ ಒಂದು ಚುನಾವಣೆ ಇತ್ತು. ಅವಾಗ ನಮ್ಮ ಎಲ್ಲ ಪ್ರಮುಖರು ಹೋಗಿದ್ರು, ಪಶ್ಚಿಮ ಬಂಗಾಳ ಇನ್ಚಾರ್ಜ್ ಆಗಿದ್ರು ಎಮ್ಮೆಲ್ಲೆ. ಆ ಪರಿಸ್ಥಿತಿ ಏನಿತ್ತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಧ್ವಜ, ಬಿಜೆಪಿ ಕಾರ್ಯಕರ್ತ ಅಂದ್ರೆ ಓಡಾಡಿ ಹೊಡಿತಿದ್ರು. ಅಷ್ಟು ಗುಂಡಾಗಿರಿ ಅವಾಗಿತ್ತು. ಈ SIR ಆದ್ಮೇಲೆ ಮೊನ್ನೆ ಏನು ಚುನಾವಣೆ ಆಯ್ತಲ್ಲ, ಅವ್ರೇನು ಗುಂಡಾಗಿರಿ ಮಾಡ್ತಿದ್ರಲ್ಲ, ಆ ಗುಂಡಾಗಿರಿ ಮಾಡಿದ್ರು ಸಹ ಜನ ಅವ್ರ ಮತದಾನ ಗಟ್ಟಿಯಾಗಿತ್ತು. ಯಾಕಂದ್ರೆ ಮೊದಲು ಏನ್ ಮಾಡ್ತಿದ್ರಂದ್ರೆ ನಮ್ಮ ಹಿಂದೂಗಳ ಮನೆಗಳಿಗೆ ಕೀಲಿ ಹಾಕಿಬಿಡೋರು, ಒಟ್ಟಿಗೆ ಬರಲಾರ ಅಷ್ಟು ಗುಂಡಾಗಿರಿ. ಅವ್ರು ಒಟ್ಟಿಗೆ ಬರೋಲ್ಲ ಹಿಂದೂಗಳು. ಈ ಸಲ ಕೇಂದ್ರ ಸರ್ಕಾರ ಅಮಿತ್ ಶಾ ಅವರು ಎಷ್ಟೋ ಬಟಾಲಿಯನ್ಗಳು ಕಳಿಸ್ಬಿಟ್ರು, ಮಿಲಿಟರಿ ಕಳಿಸ್ತಾರೆ ಪೂರ್ತಿ. ಒಂದು ಸೈನ್ಯದ ಆಶ್ರಯದಲ್ಲಿ ಒಂದು ದೇಶದ ಒಂದು ರಾಜ್ಯದ ಚುನಾವಣಾ ಪರಿಸ್ಥಿತಿ ಒಂದು ರಾಜ್ಯಕ್ಕೆ ಬಂದರು. ಈ ಕರ್ನಾಟಕದೂ ಹಂಗೆ ಇದೆ. ಈಗ ಅಲ್ಲಿ ಇದ್ದಂತ ಏನೇ ಬಾಂಗ್ಲಾದೇಶದ ರೋಹಿಂಗ್ಯಾಗಳ ಕರ್ನಾಟಕಕ್ಕೆ ಬಂದ, ಅಲ್ಲಿದ್ದು ರೈಲ್ವೆ ಸ್ಥಿತಿಯಲ್ಲಿ ಬಂದು ಇಲ್ಲಿ ಸೇರಿದ್ದಾರೆ. ಇಲ್ಲಿ ಅವರಿಗೆ ಇಲ್ಲಿನ ಸರ್ಕಾರ ಆತಿಥ್ಯ ಕೊಡಾಗುತ್ತೆ. ಅದಕ್ಕೆ ನಾವು ಈಗಾಗಲೇ ಅವರೆಲ್ಲ ಏನು ಅನುಭವವನ್ನು ಹೇಳಿದ್ದಾರೆ, ಆ ಅನುಭವದ ನಮ್ಮ ಜವಾಬ್ದಾರಿ ಇದೆ. ನಾವು ಒಬ್ಬರೇ ಮಾಡಬೇಕು, ಕಾರ್ಪೊರೇಟರ್ ಮಾಡಬೇಕು, ಅವ್ರು ಮಾಡಬೇಕಾಗಿಲ್ಲ. ಅದಕ್ಕೆ ನಾವು ಈ ದೇಶದ ಮತದಾರ ಏನಂದ್ರೆ, ಈ ದೇಶಕ್ಕೆ ನಮ್ದು ಒಂದು ಏನಿದೆ, ನೀವೇನು ನಾವು ವೋಟ್ ಹಾಕೋದ್ರ ಸಲುವಾಗಿ ಇಟ್ಟು ತಾತ್ಸಾರ ಮಾಡ್ತಾರೆ, ದೇಶ ಉಳಿತದೆ. ಈ ಹಂಗೆ ವಿಚಾರ ಮಾಡೋ ಕಾಲ ಬಂದದ. ಅದಕ್ಕವರೆಲ್ಲ ಪ್ರಯತ್ನ ಮಾಡಕತ್ತಾರೆ. ಎಲ್ಲಿ ಸಣ್ಣ ಪುಟ್ಟ ನಿಮ್ಗಪ್ಪ ಏನಪ್ಪ ತಿಳಿದಿಲ್ಲ ಅಂದ್ರೆ ವಾಟ್ಸಪ್ನಾಗ ನೀವು ಇಂಥ ಪ್ರಶ್ನೆ ಕೇಳಿ, ಆ ಪ್ರಶ್ನೆಗೆ ಅವಾಗಿಂದ ಉತ್ತರ ಕೊಡ್ತಾರ. ಯಾಕಂದ್ರೆ ನಮ್ಮವ್ರು ಬಂದು ಅಲ್ಲಿ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರ, PO ಹೋಗಿ ಹೇಳ್ತಾರ. ಯಾಕಂದ್ರೆ ಅವ್ರು ಗುಂಡಾಗಿರಿ ಮಾಡ್ಬೇಕಾಗ್ತದೆ, ಅವ್ರು ಅಂದಿಸ್ಬೇಕಾಗ್ತದೆ, ಅವ್ರ ಹತಾಶೆಗಾರ. ವಿಜಯಪುರ ಈ ಸಲ ನಾವು ಹಿಂದೂಗಳ ಹೇಗೆ ಉಳಿತಂದ್ರೆ ನೀವು ಎಂದೂ ನಾವು MLA ಆಗೋದು ತಲೆ ಬಂದ್ಬಿಟ್ಟಿರ್ತಾರೆ. ಏನಾರು ಮಾಡಿ ಗುಂಡಾಗಿರಿ ಮಾಡಬೇಕು, ಏನಾರು ಅಂದಿಸ್ಬೇಕು, ನಮ್ಮ ವಾರ್ಡ್ನಾಗ ಕೊಡೋದು, ನಮ್ಮ ಬೂತ್ನಾಗ ಕೊಡೋದು. ಸುಮ್ಮನೆ ನಾವು ಸಿದ್ಧಿಸಿದವ್ರಿಗೆ ಇದ್ದು ಇವು ಯಾರಿಗೂ ಮಕ್ಕಳಿಗೆ ಅಧಿಕಾರ ಇಲ್ಲ, ಸಿದ್ಧಿಸಿದವ್ರು ಇಲ್ಲ ಕೊಡಲ್ಲ. ಯಾವುದೇ ಸಂಘ ಸಂಸ್ಥೆದವರು ನಾವೊಬ್ಬ ಈ ದೇಶದ ನಾಗರಿಕನಾಗಿ ಮತದಾನ ಮಾಡೋರು ಸಹಾಯ ಮಾಡುವಂತ ಅವಕಾಶ ಇದೆ. ಯಾಕ್ರಿ ಅದನ್ನು ಯಾರು ಆಗೋದಿಲ್ಲ. ನಮ್ಮ ಕೆಂಗನಾಳ ಅಧ್ಯಕ್ಷ ಒಂದು MLA ಇರಾಕ್ತಿಲ್ಲ, ಅವ ಹಿಂದೂ ಶ್ರೀಲಂಕ ನೋಡಿದ್ರು ಬಿಡು. ಮತ್ತೆ ನಿಮಗೆಲ್ಲ ಹುಲಿ ಬಳಸಿ ಇಲೆಕ್ಷನ್ ಆಂಟಿ ಆಗೋದು ಬಿಜಾಪುರನಾಗ. ಅವ್ರು ಮುಂದೆ ಏನ್ ಮಾಡ್ತಾರೆ ಕೊಡ್ತಾರೆ, ಮುಂಜಾನೆ 6ರಿಂದ 7ರಿಂದ 9 ವೋಟಿಂಗ್ ಹಾಕೋತಾರೆ. ನಮ್ಮ ಏರಿಯಾದ ಇದರ ಗುಂಡಾಗಿರಿ ಮಾಡಿ ಕೊಡ್ತಾರೆ. ಅಟ್ರಾಗಿರಿಗೆಲ್ಲ ನಾವು CC ಕ್ಯಾಮ್ರಾ ಕೂಡಿಸ್ಲಾಕಿದ್ವಿ ಸಿಟಿ ಒಳಗೆ. ಯಾವ ಏರಿಯಾದವ್ರು ಯಾವ ಏರಿಯಾದ ಕೂಡಿಸಾಕಿ ತಗೊಂಡು ಬರಲಾರ. ಮತ್ತು ಅಡ್ಡಗಿರಿ ಮಾತ್ರ ನಾವು ತಯಾರಾಗಿಲ್ಲ. ಅದಕ್ಕೆ ನಾವು ಈಗ ನೋಡ್ರಿ 2 ಲಕ್ಷ ನಮ್ಮ ಶಿವರುದ್ರೊಳಗೆ ಒಟ್ಟು 2,90,000 ಮತದಾರರು, 2,60,000 ಕಾರ್ಡ್ ವಿತರಣೆ ಆಗ್ಯಾವ. ಅದನ್ನ ಏನು ಕೊಟ್ಟಿದ್ದು ಕಾರಣ, ಇನ್ನ 30,000 ಕಾರ್ಡ್ಗಳು. ಅದ್ರಾಗ 1,35,000 ಡಿಜಿಟಲೀಕರಣ ಆಗಿದೆ. ಅದು ಇವ್ರು ಅದೇ ಓಟಿಸ್ದಾಗ ಇನ್ನ ನಮ್ಮವರು ಕಾರ್ಮಿಕರು ತೆಲುಗು ತಳಿಕೊಂಡು ಮಕ್ಕೊಂಡ ಇನ್ನ ಅವರಿಗೆ ಅವ್ರ ಮನೆಗೆ ಬಂದ್ರೆ ಹೆಂಗೆ ಹಚ್ಚಿದಾಗ ಹೇಳ್ತಾರೆ, ನಮ್ಮ ಮಂದಿಗೆ ಚಟ ಇತ್ತು. ಅದಕ್ಕೆ ನಾವು ಜಾಗೃತಿ ಮಾಡೋದು. ಯಾರು ಸಿದ್ಧಿಸಿಗಳಾಗಲಿ ಯಾರೇ ಆಗಲಿ ನಮ್ಮ ಕಾರ್ಯಕರ್ತರು, ಸಿದ್ಧಿಸಿಗಳಾಗಲಿ ನಮ್ಮ ಕಾರ್ಪೊರೇಟರ್ ಆಗಲಿ, ಕಾರ್ಪೊರೇಟರ್ ಕಾರ್ಯಕರ್ತರಾಗಲಿ, ಪಕ್ಷದ ಕಾರ್ಯಕರ್ತರಾಗಲಿ ಯಾರೂ ಯಾರು ನಿಂತಿಲ್ಲ. ನಾವು ವೋಟ್ ಮಾಡಕ್ಕೆ ನಮ್ಮ ಅಧಿಕಾರ ಏನು ಹಾರಾಡೋದ್ರೆ ನೀವು ಕೆಂಗಾಣ ಮೈ ಹೋಗ್ಬೋದು, ಹೋಗ್ಲಕ್ಕೆ ಆಗ್ತಿದ್ದಿಲ್ಲ. ಗಟ್ಟಿ ಆಗಲಿ, ಏನೋ ಆಗೋದಿಲ್ಲ. ಇವರು ಏನಾಗೈತಿ 10 ವರ್ಷ ಬಿಜಾಪುರ ಕಳ್ಕೊಂಡು ಅವ್ರಿಗೆ ಹೊಂದಾಳ ಅದು ನೋಡುದಾಗ ಬಿಜಾಪುರ ಏನಪ್ಪ ಬಿಜಾಪುರ ನಮ್ಮ ಕಾರ್ಪೊರೇಷನ್ BJP ಆಯಿತು. ಈ ನಾಳೆ ಮತ್ತು SC
ನಮ್ಮ ಮೆಜಾರಿಟಿ ಐತಿ ಮತ್ತು ಬಿಜೆಪಿ ಆಗ್ತದೆ ನನಗೆ ವಿಚಾರ ಅಷ್ಟು ಅಂದಾಜಾಗಿ ಅವಾಗ ಒಂದು ಕಾಲದಾಗ ಹೊರತಾಗಿ ಏನು ಮಾಡ್ಯಾರ. ಈಗ ಅದು ಅಷ್ಟು ಈಜಿ ಇಲ್ಲ. ನಮ್ಮ ಸುಲಭ ಹೇಳಿದಾಗ ಸರ್ಕಾರ ಐತಿ, ಹಮಾರ ಸರ್ಕಾರ है, हमारा सरकार है, तुम्हारा सरकार क्या करने वाला आपको ताकत है हमारे पास. ಆ ಸರ್ಕಾರ ದಮ್ಮದಿಂದ ಎದುರಿಸ್ತೀವಿ. ಏನು ವಿಧಾನಸಭೆಗೆ ಎದುರಿಸ್ತೀವಿ. ಏನು ಮಾಡಕ್ಕಾಗ ನಾಟಕ ಹೇಳಿದ್ರೆ ನಾವು ಬೇಕಾದ್ರು ಏನು ಮಾಡ್ತೀವಿ ಹೊರಗೆ ಮಾಡಿ ನಾನು ಧೈರ್ಯ ಯಾರು ಬಿಡಬೇಡಿ. ಅದಕ್ಕೆ ಈಗ ಎಲ್ಲ ಫಾರ್ಮ್ ಏನು ಪ್ರಕಾರ ನೀವು ನಿಮ್ಗೆ ಹೇಳೋದು ಅವ್ರ ಫಾರ್ಮ್ ತುಂಬಿಸೋದು ತಂದು ಕೂಡ ವ್ಯವಸ್ಥೆ ಮಾಡಿ ಅದು ಡಿಜಿಟೀಕರಣ ಏನು ಅಂತಲ್ಲ ಅದಾಗಲಿ. ನಮ್ಮದು 100% ಈ ಸಲ ನಾವು ಮತದಾರ ಹಿಂದೂಗಳು ಆಗಬೇಕು. ಮತ್ತು ಕೆಲವೊಂದು ಮಂದಿಗೆ ನಾವು ಹಳ್ಳ್ಯಾಗ ನೋಡಿ ಬೆಂಗಳೂರಿನಾಗ ಇದ್ದಂಥ ನಮ್ಮೆಲ್ಲ ಗುಡಿಲಾಗ ಹೋದವರು ಬಿಜಾಪುರಕ್ಕೆ ಬಂದು ಓಟ್ ಹಾಕ್ತಾರೆ. ಈಗ ಇಲ್ಲೇ ಮತ್ತೆ ಇದ್ದು ಹಳ್ಳ್ಯಾಗ ಅವ್ರು ಬಿಜಾಪುರನಾಗ ಓಟ್ ಹಾಕೋದಿಲ್ಲ. ನಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ ಐತಿ, ನಮ್ಮ ಜಡ್ಪಿ ಐತಂತ ಈ ಬಿಜಾಪುರನ ಜೀವನ ನೀವು ಕಟ್ಟಿ ಮನೆ ಉಳಿಬೇಕಲ್ಲ ಮುಂದೆ. ನೀವು ಚೆನ್ನಾಗಿ ನೆಮ್ಮದಿಯಿಂದ ಇರ್ಬೇಕಾದ್ರೆ ಬಿಜಾಪುರ ನಿಮ್ಮ ಮಕ್ಕಳೆಲ್ಲ ಚಲೋ ಸಾಗಿ ತೆಗಿಬೇಕು, ಚಲೋ ರೋಡ್ ಬೇಕು, ಎಲ್ಲಾನು ಕಟ್ಟಿ ಹೊಡಿತೀವಿ. ಮತ್ತು ಬಿಜಾಪುರ ಮತದಾರ ಯಾರು ಅಲ್ಲೇನು ಬಬಲೇಶ್ವರನಾಗ ಅನಾಹುತ ಆಗುದಿಲ್ಲ, ಅಲ್ಲಿ ದೇವರಪುರಿಗಾಗಿ ಆಗುದಿಲ್ಲ, ನಾಲ್ಕಾಣಿಗೆ ಆಗುದಿಲ್ಲ. ಏನಾದ್ರು ಅನಾಹುತ ಆಗೋದು ಬಿಜಾಪುರನಾಗ ಆಗೋದು. ಅದಕ್ಕೆ ನಮ್ಗೆ ಎಲ್ಲ ಕಾರ್ಪೊರೇಟರ್ ಆಗಲಿ ಎಲ್ಲರೂ ಮನೆ ದಿನ ಹೋಗ್ತೀವಿ ನಾವು ವಾಟ್ಸಪ್ನಾಗ ಬಂದಿರಿ ಮನೆ ಅಂತಾರೆ. ನಾ ಎಲ್ಲ ಕೈ ಮುಗಿ ಕೊಡ್ಕೊಂಡು ಎಲ್ಲ ಸಮಾಜದವರು ಇದ್ದೀವಿ. ನಿಮ್ಮ ಸಣ್ಣ ಸಮಾಜಗಳು ನಿಮ್ಮ ಬದಲು ಲಿಸ್ಟ್ ಇದು ಮಾಡ್ಕೊಂಡ್ಬಿಟ್ರಿ, ಯಾರಿಗೆ ಮಾಡ್ಕೊಂಡ್ಬಿಟ್ರಿ. ಈ ಸಮಾಜ ಪೂರ್ತಿ ಏನೋ ಹೆಸರು ಮೊಬೈಲ್ ನಂಬರ್ ಎಲ್ಲ ಎಷ್ಟು ಮಂದಿ ಮನ್ಯಾಗ ಅದಾರ. ಈಗೆಲ್ಲ ಎಲ್ಲ ಸಣ್ಣ ಸಮಾಜಗಳು ಬಿಜಾಪುರನಾಗ ಅದು ಸಂಘಟನೆ ಮಾಡ್ಕೊಂಡಾರ. ಅವ್ರ ಎಲ್ಲ ಸಮಾಜದ ಅವರ ಹೆಸರುಗಳದಾವು, ಯಾಕೆ ವೋಟರ್ಸ್ ಅದಾವು, ಅವ್ರ ಬಳಿ ತಲೆಯಾಗೈತಿ. ಆ ಸಮಾಜದ ಹಿರಿಯರು ಸಹಿತ ನಾವೆಲ್ಲ ನಮ್ಮ ಕಾರ್ಯಕರ್ತರು ಸಂಪರ್ಕ ಮಾಡಿ ಅವರಿಗೂ ಯಾರು ಲಿಸ್ಟ್ ತಗೊಂಡು ನೀನು ನಿಮ್ಮ ಸಮಾಜದ ನೋಟ್ ಅದಾವ, 800 ನೋಟ್ ಅದಾವ, 800 ನೋಟ್ ಯಾವುದೇ ಒಳ್ಳೆಯ. ಯಾಕಂದ್ರೆ ಒಂದು ಸಮಾಜ ಮೊದಲು ಒಂದೇ ಕಡೆ ಇರ್ತಿತ್ತು. ಈಗ ಎಕ್ಸ್ಟೆನ್ಷನ್ ಮನಿ ಮಾಡ್ಕೊಂಡು ಹೋಗ್ಯಾರ, ಬೇರೆ ಬೇರೆ ಕಡೆ ಹೋಗ್ಯಾರ. ಅಂಥಲ್ಲೂ ಸಹಿತ ಅವ್ರನ್ನೂ ಪ್ರೋತ್ಸಾಹ ಕೊಟ್ಟು ಒಟ್ಟು ವಿಜಯಪುರ ನಗರ ಕರ್ನಾಟಕ ನೋಡಿ ಎಲ್ಲರಿಗೂ ಕರ್ನಾಟಕಕ್ಕೆ ನಾವು ಬರೋಣದಿ. ನಾವು ಇಡೀ ದೇಶದಾಗ 4ನೇ ಒಳ್ಳೆ ಗಾಳಿ ಇರುವಂಥ ನಗರ ಬಿಜಾಪುರ ಆಗೈತೆ. ಅದ್ರಾಗ ಟಾಪ್ದಾಗ ಇದೀವಿ. ಮನೆ SSLC ರ್ಯಾಂಕಿಂಗ್ ಏನೈತಿ, ಪಿಯುಷ್ ಒಳಗೂ ಏನೈತಿ, ಮತ್ತದ್ರಾಗ ಏನೈತಿ ಎಲ್ಲ. ಅಂದ್ರೆ ಬಿಜಾಪುರ ಅದೇ ವಿಜಯಪುರ ಇಲ್ಲೀಗ. ಇದು ವಿಜಯಪುರದ ಇದನ್ನೇ ಚೇಂಜ್ ಆಗೈತಿ. ಪ್ರತಿ ಬಸ್ ಇಲ್ಲೀಗ ಮೊದಲು ಏನಾಯ್ತು ಬಿಜಾಪುರ ಪ್ರತಿ ಬಸ್ತಿ ಕೂಡ ಆಗ್ತದೆ. ಪ್ರತಿ ಬಸ್ತಿ ಯಾರ್ತಾರ ಇಲ್ಲಿ ಬಂದ ಬರೀ ಬಾಬಾ ಜನಾನೇ ಕಾಣಿಸ್ತಾರೆ. ಎಲ್ಲ ನೋಡೋದಲ್ಲ ಕಾಂಪುಗಳು ಬದಲಾವ ಎಲ್ಲ ಅದಾದ್ರೆ ಬಿಜಾಪುರ ಮೊದಲು ಹೆಂಗೆ ಇರ್ತಿತ್ತು. ಅವ್ರು ಇದ್ದಾಗ ಟಿಪ್ಪು ಸುಲ್ತಾನ್ ಇವು ಹಾಕಿರ್ತಿದ್ರು ಗಾಂಧಿ ಚೌಕ್ನ. ಅವೆಲ್ಲ ಕಿತ್ತಿ ಹೊಡೆದಾಗ ನಾವೆಲ್ಲ ಭಗವದ್ ಗಂಬ ಹಾಕಿ ಇಲ್ಲ. ಅದಕ್ಕೆ ಅದು ಹೋಗೈತದ ಶಾಪ ಕಳಂಕ ಹೋಗೈತಿ. ನೀವು ಮತದಾರ ಏನಿದ್ರೆ ನೀವು ಗಟ್ಟೆಗೆ ನೀವು ಏನಮ್ಮ ವಿಜಯಪುರ ನಗರದಾಗ ನಾವು ಏನು ಹೋಗಿವಲ್ಲ, ನಮ್ಮ ಜೀವನ ದುಸ್ತರ ಆಗ್ಬಾರ್ದು. ಯಾಕಂದ್ರೆ ನಾವು ಕೈ ಕೊಟ್ಟರೆ ಹೆಂಗೆ ಮಾಡ್ತಾರೆ ಬಿಜಾಪುರ ನಿಮ್ಗೆ ಗೊತ್ತಿಲ್ಲ. ಹೆಂಗೆ ಸ್ಲಮ್ ಇದ್ದಾಗ ಇರ್ತದೆ ಬಿಜಾಪುರ. ತಮ್ಮ ಓಣ್ಯಾಗ ಸ್ವಚ್ಛ ಇರೋದಿಲ್ಲ, ಮತ್ತೊಂದು ಓಣಿ ಬರ್ತಾರೆ. ಅಲ್ಲಿ ಸ್ವಚ್ಛ ಎಲ್ಲ ಯಾವ ಓಣೆ ಸ್ವಚ್ಛ ಅಂದ್ರೆ ಚಲೋ ಇದ್ದು ಕಡಿ ಬಡತ್ತಲ್ಲ ಸತ್ಯನಾಶ ಮಾಡಿ ಅಲ್ಲಿ ಹೇಳ್ಬೇಕಾದ್ರೆ ನೀನೊಂದು ಯಾರೋ ಹಾಕಿದ್ರು ವಾಟ್ಸಪ್ನಾಗ. ಪಾಪ ಆಕುಗಳು ಕಡ್ದು ಹಂಗೆ ಕಡ್ದಿಲ್ಲ ಹಾಕಿದ್ರು. ಅದಕ್ಕೆ ದಯವಿಟ್ಟು ಎಲ್ಲರೂ ಇನ್ನೊಂದು 15 ದಿವಸ ನಾಳೆ ಮತ್ತೆ ನಾವು ಸ್ಟಾಫ್ ಹೆಚ್ಚು ಮಾಡ್ತೀವಿ. ನಮ್ಮ ಕಡೆಯಿಂದಲೂ ಹೆಚ್ಚು ಮಾಡ್ತೀವಿ. ಎಲ್ಲಿ ನೋಡ್ರಿ ಕೆಲವೊಂದು ಕಡೆ 50% ಆಗೈತೆ, ಅಲ್ಲಿ ಹೆಚ್ಚಿಗೆ ಸ್ವಲ್ಪ ಲಕ್ಷ ಕೊಡೋರು. ಇಲ್ಲಿ ನೋಡ್ರಿ ಹಿಂದೂ ಏರಿಯಾದಾಗ ಒಟ್ಟು ನಮ್ಮಲ್ಲಿ 211 ಬೂತ್ಗಳು ಹಿಂದೂ ಏರಿಯಾದಾಗ ಬರ್ತಾವ. ಒಂದು 2 ಬೂತ 10-20% ಆಗೈತೆ, 15 ಬೂತ್ 20-30% ಆಗೈತೆ, 56 ಬೂತ್ 30-40 ಆಗೈತೆ, 57 ಬೂತ್ 40-50% ಆಗೈತೆ, 42 ಬೂತ್ನಲ್ಲಿ 50-40% ಆಗೈತೆ, 22 ಬೂತ್ನಲ್ಲಿ 60-70% ಆಗೈತೆ, 14 ಬೂತ್ನಲ್ಲಿ 70-80% ಆಗೈತೆ.
ಒಂದೇ ಒಂದು ಭೂತ 80-90%. ಅಂದ್ರೆ ನಾವು ಎಷ್ಟು ಇನ್ನೂ ಮಾಡಬೇಕಾಗಿದೆ. ದಯವಿಟ್ಟು ಎಲ್ಲರೂ ಇವತ್ತ ಇದನ್ನ ಕೆಲಸ ಮನೆ ಕೆಲಸ ತಿಳ್ಕೊಂಡು ನಿಮ್ಮ ಸ್ವಂತ ಕೆಲಸ ತಿಳ್ಕೊಂಡು ಸ್ವಲ್ಪ ಎಲ್ಲರೂ ಒಂದೊಂದು 10 ನಿಮಿಷ ಓಡಾಡಿ ಮತ್ತೇನೇ ಸಹಾಯ ಮಾಡಿ ಅಂತ ಮಾಡ್ತೀವಿ. ಎಲ್ಲ ವಾರ್ಡಿಗೆ ಮಾಡ್ತೀವಿ, ಎಲ್ಲ ವಾರ್ಡಿಗೆ ಸಹಾಯ ಮಾಡಿ ಮಾಡ್ತಾರೆ. ನೀವೇನು ಅದ್ರ ಬರ್ತದ ನೀವು ಅದು ಇಲ್ಲ ಇದನ್ನ ಕೇಳಿ ನಮ್ಮವ್ರ ಸಹಾಯ ಮಾಡ್ತಾರೆ. ನಾವು ಇನ್ನೂ ಮಾಡಿ ಸುದ್ದಿ ಅಡ್ಯಾಡಕ ಅದಕ್ಕೆ ಮಾಡಿ ಇವತ್ತೇನು ನಾವೆಲ್ಲ ಇಟ್ಕೊಂಡು ಎಷ್ಟು ದೊಡ್ಡ ಸಂಖ್ಯೆ ಕೂಡಿ ನಾವು ಸಿಕ್ಕಿದಂತೆ ಬಹುಶಃ ಯಾವ SI ಆದರೂ ಇಲ್ಲಿ ದೊಡ್ಡ ಇಲ್ಲ ಅಂತ ಒಂದು ಎಲ್ಲರೂ ಉತ್ಸುಕತೆ ಐತಿ. ಎಲ್ಲರೂ ನಮ್ಮನ್ನು ನಾವು ಉಳಿಸೋಬೇಕನ್ನೋದು ಐತಿ. ಆ ಉಳಿಸೋದು ಇನ್ನೂ 2 ವರ್ಷ ಟೈಮ್ ಐತಿ. ನಮ್ಮ ರಾಜೇಶ್ ದೇವಿ ಹೇಳ್ದಂಗೆ ರಾಜಮಂತ್ರಿ ಇನ್ನೂ ಮುಂದೂ ನಾವು ಮಾಡೋಕ್ಕೆ ಟೈಮ್ ಐತಿ. ಆದರೆ ಈಗೇನೋ ಮಾಡಿಬಿಟ್ಟು ಅಂದರೆ ನಿಶ್ಚಿತ ಐತಿ, ಸರಳ ಆಗಿರ್ತದೆ. ಮುಂದೆ ಸ್ವಲ್ಪ ಯಾವ ಯಾರು ಮಾಡೋದು ಅವೇನೋ ಮುಂದೆ ಪ್ರಕ್ರಿಯೆ ಇದೆ ಅಂತದೆ. ಅದಕ್ಕೆ ಯಾರಿಗಾಂತ ಮಾಡಿ ಇವರೇನೋ ಧಮಕಿ ಕೊಡು ಇವ್ರು ಹಾಕೊಂಡ್ರು ನೋಡೀವಿ. ಏನು ಪಂಚಾಯತ್ ಮೆಂಬರ್ ಇಲ್ಲ, ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ. ಅವನ ಹೆಂಗೆ ನಮ್ಮ PL ಪ್ರಶ್ನೆ ಮಾಡ್ತಾನೆ. ಅದನ್ನೇ ಮೊನ್ನೆ ನಾನು ಡಿ.ಸಿ ಅವ್ರಿಗೆ ಪತ್ರ ಮಾಡ್ತೀನಿ. ಅವ್ನು ಹೆಂಗೆ ಒಬ್ಬ ಮಾಸಿ ಕಾರ್ಪೊರೇಟರು ಮೀಟಿಂಗ್ ಮಾಡಕ್ಕೆ ಹೆಂಗೆ ಅವಕಾಶ ಐತಿ, ಹಂಗಾಗಿ ನಾ MLA ನಾವು ಕೊಡ್ಬೇಕು. ಅವರು ಆಫೀಸರ್ಸು ಒಳ್ಳೆಯ ರೀತಿಯಿಂದ ಎಲ್ಲರೂ ಕೆಲಸ ಮಾಡಕತ್ತಾರೆ. ಏನಪ್ಪ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ. ಅದು ಸ್ವಲ್ಪ ಅದ್ರಾಗೂ ಇದ್ದೇ ಇರ್ತದಲ್ಲ, ಅಲ್ಲೂ ಇಂಡಿಯಾ ಪಾಕಿಸ್ತಾನ ಇದ್ದೇ ಐತಿ. ಅವ್ರು ತಮ್ಮದು ಇದ್ರಾಗ ಅಲ್ಲಿ ನಮ್ಮದ್ರೊಳಗೆ ನೋಡಿರ್ತದ. ಅವು ನಮ್ಮ ಅರ್ಧ ಉಳ್ಕೊಂಡು ಹೋದವು. ಅದು ಒಂದು ಮಾತ್ರ ನೀವು ಎಲ್ಲರೂ ಅಬ್ಸರ್ವ್ ಮಾಡಿರ್ಬೇಕು. ಬಿಜಾಪುರನಾಗ ಅವ್ರ ಜೋಡೆ ಒಬ್ಬರು ಹಿಂದೂ ಬಂದಾರ. ಹಿಂದೂ ಎಲ್ಲರೂ ಬಂದ್ರೆ ಕಾಂಗ್ರೆಸ್ ನೋಡ್ಬೇಡ ಬಂದು ನಮ್ಮಲ್ಲಿ ಮಂಗಳಾರತಿ ಮಾಡ್ತಾರೆ. ಯಾರು ಬಂದಾರ ನಾವು ತಮ್ಮಲ್ಲಿ ತೊಗೊಂಡು ಅಡ್ಡಾಡಕತ್ತ. ನಮ್ಮ ಯಾರು ಒಬ್ಬರು ಇರೋದಲ್ಲ ನಮ್ಮಲ್ಲಿ ಒಗ್ಗಟ್ಟೈತೆ. ಹಂಗೇನು ನಮ್ಮ ಕಾಂಗ್ರೆಸ್ನಾಗ ಇವು ಹಿಂದೂಗಳನ್ನು ಅಭಿನಂದನೆ ಸಲ್ಲಿಸ್ಬೇಕು. ಅವರು ಅವ್ರು ಅತ್ಯಂತ ನಮ್ಮದು ಕಾಂಗ್ರೆಸ್ನ ಅನ್ನ ಭೇಟಿ ಆಗ್ತಿರ್ತಾರಲ್ಲ, ನಾವು ಬೇರೆ ಕಡೆ ಏನೇನು ಮಾಡ್ತಾರೆ ಬಿಜಾಪುರ ನಿಮ್ಮ ಎದ್ದಿಲ್ಲ ಇದು ನಮಗೂ ಹೇಳ್ತಿರ್ತಾರೆ. ಅದಕ್ಕೆ ಅವ್ರಿಗೂ ವಿಶ್ವಾಸ ಕೊಡ್ರಿ. ಅವ್ರು ನೋಡೋಣ ಗೊತ್ತಿ ಗಂಟೆ ಹಾಕ್ಬಾರ್ದು. ಯಾಕಂದ್ರೆ ನಾವು ಒಳಗೆ ಮನೆ ಕರೀತಾರೆ ಎಲ್ಲ ನಡಿ ಇದು ಹಿಂದೂ ಆದರೂ ತಲೆಯಾಗಿರ್ತದೆ. ಎಲ್ಲರೂ ತಲೆಯಾಗಿರ್ತದೆ. ಯಾರು ಏನೋ ತಲೆ ಕಟ್ಸೋದು ಎಲ್ಲ ಒಳ್ಳೆಯದಾಗ್ತದೆ. ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ಎಲ್ಲ ಮುಂದಿನ ದಿವಸನಾಗ ವಿಜಯಪುರ ಹೆಚ್ಚಿನ ಇದು ಆಗಿರ್ಬೇಕು. ನಾನೇನು ಹೇಳಿ ಎಲ್ಲರಿಗೂ ಬೇಕು ತಗೊಳ್ತೀನಿ.